ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ನಾನಿವತ್ತು ಒಂದು ಅದ್ಭುತವಾದ ರೆಸಿಪಿ ಜೊತೆ ಬರ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ, ಓಕೆನಾ? ಓಕೆ, ಶುರು ಮಾಡೋಣ. ನೋಡಿ, ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಆ ಪಾತ್ರೆಗೆ ಒಂದು ಪಾವು ಅವಲಕ್ಕಿ ತಗೋತಾ ಇದ್ದೀನಿ. ಒಂದು ಪಾವು ಅವಲಕ್ಕಿ ತಗೊಂಡು ನೀಟಾಗಿ ಧೂಳು, ಕಸ, ಹೊಟ್ಟು ಎಲ್ಲ ಇರುತ್ತೆ, ಎಲ್ಲ ನೀಟಾಗಿ 1-2 ಸತಿ 3 ಸತಿ ನೀರು ಹಾಕಿ ಕ್ಲೀನಾಗಿ ಸ್ವಲ್ಪ ತೊಳ್ಕೊಂಡು ನೆನೆಸ್ಕೊಳ್ಳೋಣ. ಇಲ್ಲಿ ಒಂದು ಪಾವು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀವಿ. ಪೇಪರ್ ಅವಲಕ್ಕಿಲೂ ಮಾಡ್ಬೋದು. ಪೇಪರ್ ಅವಲಕ್ಕಿ ಆದರೆ ತುಂಬ ನೆನೆಸೋದು ಬೇಡ. ಗಟ್ಟಿ ಅವಲಕ್ಕಿ ಆದರೆ ನೆನೆಸಬೇಕಾಗತ್ತೆ. ಒಂದು 20 ನಿಮಿಷ ಆದರೂ ನೆನೆಸಬೇಕು. ಆವಾಗ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಅವಲಕ್ಕಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಇದಕ್ಕೆ ನೀರು ಹಾಕ್ಕೊಂಡು ನೀಟಾಗಿ ಸುಮ್ಮನೆ ಕೈ ಆಡಿಸ್ಬೇಕು. ಕಿವುಚಿ ಅಕ್ಕಿ ತೊಳೆಯೋಂಗಿಲ್ಲ, ಅದು ತೊಳಿಬಾರ್ದು, ಎಲ್ಲ ಹೊಡೆದೋಗುತ್ತೆ. ಇವಾಗ ಸುಮ್ಮನೆ ಬೆರಳಾಡಿಸಿ ಹೀಗೆ ತೊಳೆದು ನೀಟಾಗಿ ಅದರಲ್ಲಿರೋ ಹೊಟ್ಟು, ಧೂಳು, ಗಲೀಜು ನೋಡಿ ಎಷ್ಟು ಕಪ್ಪಾಗಿದೆ. ಇದನ್ನು ತೆಗೆದುಬಿಡೋಣ. 1-2-3 ಸತಿ ತೊಳ್ಕೊಳ್ಳೋಣ. ತೊಳ್ಕೊಂಡಾದಮೇಲೆ ನೆನೆಸಿಟ್ಕೊಳ್ಳೋಣ. ಒಂದು 20 ನಿಮಿಷ ನೆಂದರೆ ಸಾಕು, ಚೆನ್ನಾಗಿ ನೆಂದಿರುತ್ತೆ. ಅಷ್ಟೇ. ಈ ಥರ 2-3 ಸತಿ ತೊಳೆದು ನೋಡಿ, ಈ ಥರ ವೈಟಾಗಬೇಕು. ಇದನ್ನು ನೆನೆಸಿ ಇಟ್ಬಿಡೋಣ ಸೈಡಲ್ಲಿ. ಈಗ ನಾನು ಇಲ್ಲಿ ಹುರ್ಕೊಳ್ಳೋಕ್ಕೋಸ್ಕರ 6 ಬೆಡ್ಗಿ ಮೆಣಸಿನ್ಕಾಯಿ, 6 ಖಾರದ ಮೆಣಸಿನ್ಕಾಯಿ. ಇದು ಖಾರವಾಗಿರುತ್ತೆ. ಬಟ್ ಖಾರ ತಿಂದಿರೋರಿಗೆ ಸ್ವಲ್ಪ ಕಮ್ಮಿ ಮಾಡಿ, 2 ಮೆಣಸಿನ್ಕಾಯಿ ಕಮ್ಮಿ ಮಾಡಿಬಿಡಿ. ಬ್ಯಾಡಿಗೆ 2 ಕಮ್ಮಿ ಮಾಡಿ, ಖಾರದ 2 ಕಮ್ಮಿ ಮಾಡಿಬಿಡಿ. ಇಲ್ಲಿ 1 ಟೇಬಲ್ ಸ್ಪೂನು ಧನಿಯಾ, 1 ಟೇಬಲ್ ಸ್ಪೂನ್ ಜೀರಿಗೆ. ಇದನ್ನು ಚೆನ್ನಾಗಿ ಘಮ ಬರೋ ತನಕ ಹುರ್ಕೋಬೇಕು. ಲೋ ಫ್ಲೇಮಲ್ಲೇ ಚೆನ್ನಾಗಿ ಗಮ್ ಅಂತ ಸ್ಮೆಲ್ ಬರಬೇಕು. ಆ ಥರ ಹುರ್ಕೊಳ್ಳೋಣ. ಜೀರಿಗೆ, ಧನಿಯಾ, 1 ಮೆಣಸಿನ್ಕಾಯಿ ಇಷ್ಟೂ ಚೆನ್ನಾಗಿ ಘಮ ಬರಬೇಕು. ಅದು ಮನೆ ತುಂಬ ಹರಡುತ್ತೆ. ಧನಿಯಾ ಮತ್ತು ಜೀರಿಗೆ, ಮೆಣಸಿನ್ಕಾಯಿ ಹುರಿತಾ ಇರೋದು ಒಂದೊಳ್ಳೆ ಪರಿಮಳ ಬರುತ್ತೆ. ಅದು ಹುರಿದಾದ್ಮೇಲೆ ಒಣಕೊಬ್ಬರಿ ಹಾಕ್ಕೋಬೇಕು. ಇಲ್ಲಿ ನಿಮಗೆ ಒಣಕೊಬ್ಬರಿ ಇಲ್ಲಿ 2 ಟೇಬಲ್ ಸ್ಪೂನು ಒಣಕೊಬ್ಬರಿ ಹಾಕ್ಕೋತಾ ಇದ್ದೀನಿ. ಇದು 1 ಪಾವ್ಗೆ ಸಾಕಾಗುತ್ತೆ. ನಿಮಗೆ 2 ಪಾವು ಮಾಡೋದಾದರೆ ಅಂದರೆ ಕ್ವಾಂಟಿಟಿನ ಡಬಲ್ ಮಾಡ್ಕೋಬೇಕಾಗತ್ತೆ. ಈಗ ಇದು ಚೆನ್ನಾಗಿ ಹುರಿದಾಯಿತು. ಹುರಿದಾದ್ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಇದು ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ತಗೊಂಡು ಇದೆಲ್ಲನೂ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡಾದಮೇಲೆ ಡ್ರೈ ಆಗಿ ಹಾಗೆ ಪೌಡ್ರ್ ಮಾಡ್ಕೋಬೇಕು. ಡ್ರೈ ಪೌಡರ್ ಮಾಡ್ಕೋಬೇಕು. ನೋಡಿ, ಈ ಥರ ಆಗಿದೆ. ಇನ್ನೊಂದು ಸ್ವಲ್ಪ ಆಗಬೇಕು. ಸ್ವಲ್ಪ ತರಿಯಾಗೇ ಇದೆ. ಇನ್ನೊಂದು ಸ್ವಲ್ಪ ಆಗಬೇಕಿದು. ಇನ್ನೊಂದು ಸತಿ ಮಾಡ್ಕೊಂಡು ಬರ್ತೀನಿ. ಈಗ ಇನ್ನೊಂದು ಸತಿ ಮಾಡಿಟ್ಕೊಂಡು ಇಲ್ಲಿ ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಒಂದು 2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಿಡಿದಾದ್ಮೇಲೆ ಕಡಲೆಬೇಳೆ ಆದಮೇಲೆ ಉದ್ದಿನಬೇಳೆ ಹಾಕ್ಕೊಂಡು 1-2 ಸತಿ ಚೆನ್ನಾಗಿ ಕೈ ಆಡಬೇಕು. ಕೆಂಪಗಾದ್ಮೇಲೆ ಇಲ್ಲಿ ನಾನು ಹುರಿದಿಟ್ಕೊಂಡಿರೋಂಥ ಕಡಲೆಕಾಯಿ ಬೀಜನೇ ಇತ್ತು, ಅದನ್ನೇ ಹಾಕ್ಕೊಂಡೆ. ಹಸಿದಿದ್ದರೆ ಹಸಿದು ಹಾಕ್ಕೊಂಡು ಚೆನ್ನಾಗಿ ಕೆಂಪಗಾಗೋ ತನಕ ಹುರ್ಕೋಬೇಕಾಗತ್ತೆ. ಇದು ಹುರಿದಾಗೋಗಿತ್ತು, ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಕೆಂಪಗಾದ್ಮೇಲೆ ಹಾಕ್ಕೊಂಡೆ. ಇಲ್ಲಿ ಕರಿಬೇವು ಹಾಕ್ತೆ, ಚಟಪಟ ಅಂತ ಸಿಡಿತಾ ಇದೆ. ಓಕೆನಾ? ಇಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸು ಹಿಂಗು ಹಾಕಬೇಕು. ಇದು ಖಾಲಿಯಾಗಿತ್ತು, ನಾನು ಹೊಸ ಹಿಂಗು ತಗೊಂಡು ಹಾಕಿದೆ. ಈ ಕಡೆ ಇದೆ, ಇದು ಹೊಸ ಹಿಂಗು ಹಾಕಿದೆ. ಹಿಂಗೆ ಹಾಕಬೇಕು, ಚೆನ್ನಾಗಿರುತ್ತೆ. 1/4 ಟೀ ಸ್ಪೂನ್ ಹಿಂಗೆ ಹಾಕಿ ತುಂಬ ಚೆನ್ನಾಗಾಗುತ್ತೆ. ಈಗ ನೆನೆಸಿ ಇಟ್ಕೊಂಡಿರೋಂಥ ಅವಲಕ್ಕಿ ಕೂಡ ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು 1-2 ಸತಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಒಂದು ಮಿಕ್ಸ್ ಕೊಟ್ಬಿಟ್ಟು ಇವಾಗ ನಾವೇನು ಪೌಡ್ರ್ ಮಾಡ್ಕೊಂಡಿದ್ವಲ್ಲ, ಡ್ರೈ ಪೌಡರು, ಅದನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡೋಣ. ಚೆನ್ನಾಗಿ ಒಂದು ಮಿಕ್ಸ್ ಎಲ್ಲ ಕಡೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಕೊಡೋಣ. ಇದು ಎಂಥ ಪರಿಮಳ ಅಂದರೆ ಘಮ 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 ಅಂತ ಇರುತ್ತೆ. ನೀವು ಟ್ರೈ ಮಾಡಿ ಈ ಥರ. ಧನಿಯಾ, ಜೀರಿಗೆ, ಇಲ್ಲಿ ರುಚಿಗೆ ತಕ್ಕಷ್ಟು ನಾವು ಉಪ್ಪು ಹಾಕ್ಕೊಳ್ಳೋಣ. ಹಾಗೆ ಕೊತ್ತಂಬರಿ ಸೊಪ್ಪು ಇದ್ದರೆ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಹಾಕ್ಕೋಬೋದು. ಒಂದು ಪುಡಿ ರೆಡಿ ಇದ್ದರೆ
ಆರಾಮಾಗಿ ಒಂದು 10-20 ನಿಮಿಷದಲ್ಲಿ ಅವಲಕ್ಕಿ ರೆಡಿ ಇದ್ದರೆ 5 ನಿಮಿಷದಲ್ಲಿ ಆಗೋಗುವಂಥ ರೆಸಿಪಿ ಇದು. ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ. ನೀವು ಕೂಡ ಮಾಡ್ಕೊಂಡು ತಿನ್ನಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹೋಗಿ ಬರಲಾ? ಥ್ಯಾಂಕ್ ಯು ಆಲ್.